ಅವರು, ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಜಯ್ ಅವರು ಎಲ್ಲ ಒಂದು ರೈತ ಸಂಘದ ನೇತೃತ್ವದಲ್ಲಿ ಎಲ್ಲ ಮಹಿಳಾ ತಾಯಂದಿರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ KEBಯನ್ನು ಖಾಸಗೀಕರಣ ಮಾಡಿದೆ. ಅದನ್ನು ವಿರೋಧಿಸಿ ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ KEB ಖಾಸಗೀಕರಣ ಆಯ್ತು ಅಂದ್ರೆ ರೈತರಿಗೆ ಭಾಳ ಹೊಡೆತು ಬೀಳ್ತಾರೆ. ಯಾಕಂದ್ರೆ ಮೆಮರಿ ಕಾರ್ಡ್ ಹಾಕಿದಂಗೆ ಅದು ಚಿಪ್ GB ಕಟ್ ರೊಕ್ಕ ಕಟ್ ಆಗ್ತಾರೆ, ಕರೆಂಟ್ ಕಟ್ ಆಗಿಬಿಡುತ್ತೆ, ರೈತರಿಗೆ ತೊಂದರೆ ಆಗ್ತದೆ. ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಎಚ್ಚರಿಕೆ ಕೊಡ್ತೀನಿ, ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಹಿಂಗೆ ತಗೊಳ್ರಿ. ಸರ್ಕಾರಿ ಶಾಲೆಗಳು ಸುಧಾರಣೆ ಆಗಿಲ್ಲ, ಅದನ್ನು ಸುಧಾರಣೆ ಮಾಡಿರಿ. ಬಾರ್ಗಳ ಲೈಸೆನ್ಸ್ ಕೊಡೋದಕ್ಕೆ ಹಿಂಗೆ ತಗೊಳ್ರಿ. ಸರ್ಕಾರಿ ಶಾಲೆಗಳು ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ನೌಕರಿ ಇರ್ತಕ್ಕಂಥ ಕಾನೂನುಗಳು ತಗೊಂಡ್ಬರ್ರಿ. ಕಲಿತಂಥ ವಿದ್ಯಾರ್ಥಿಗಳು ರಾಜಕಾರಣ ಇರ್ತಕ್ಕಂಥ ಕಾನೂನುಗಳು ತಗೊಂಡ್ಬರ್ರಿ. ರೈತ ಹೊಡೆತ ಮಾಡಿ ನಾಳೆ ನೀವು ರಾಜಕಾರಣ ಮಾಡುವ ಉದ್ದೇಶ ಇಟ್ಕೊಂಡು ರೈತ ಹೊಡೆತ ಕೊಡ್ತಕ್ಕಂಥ ಏನು KEB ಖಾಸಗೀಕರಣ ಮಾಡ್ಲಿಕ್ಕೆ ಇದು ಇಡೀ ದೇಶದ ರೈತರ ಗೋರಿನ ರಾಜಕಾರಣ ಮಾಡ್ತಕ್ಕಂಥ ದೇಶ. ಇದು ಹಿಂಗೆ ತಕ್ಕೊಳ್ಬೇಕು ಅಂತೇಳಿ ಇವತ್ತು ತಹಸೀಲ್ದಾರ್ ಸರ್, ಯಾವ ಸಂಸ್ಥೆ ಕೊಡ್ತಾರಲ್ಲ ಆ ಸಂಸ್ಥೆ ಕಟ್ಟಡಗಳನ್ನು ಕೆಡವಿ ಸರ್ಕಾರ ನಡೆಸ್ತಕ್ಕಂಥದ್ದು ರೈತ ಮಾಡಬೇಕಾಗ್ತದೆ. ಕೆಲವು ಅಂಶಗಳನ್ನು 2,76,000 ಹುದ್ದೆಗಳ ರಾಜ್ಯದಲ್ಲಿ 1,56,000 ಆಮೇಲೆ ವಯೋಮಿತಿ ಸಡಿಲಿಕ್ಕೆ ಇನ್ನೊಂದು ವರ್ಷ ಎಲ್ಲ ವಿದ್ಯಾರ್ಥಿಗಳು ಅವಕಾಶ ಕೊಡುವಂತೇಳಿ ಭ್ರಷ್ಟಾಚಾರ ಇರ್ತಕ್ಕಂಥ KPSC ಆದರೆ ಎಲ್ಲ ಮೆಂಬರ್ಗಳನ್ನ ಅಮಾನತ್ನಲ್ಲಿಟ್ಟು ಅವ್ರ ಆಸ್ತಿ ಎನ್ಕ್ವೈರಿ ಮಾಡಿ ಆ ಹಣವನ್ನು ಸರ್ಕಾರಕ್ಕೆ ತಗೊಳ್ರಿ. ಮೂಲಕ ಇಲ್ಲಿವರೆಗೆ ಯಾರು ನೇಮಕ ಆಗ್ಯಾರ ಅವ್ರನ್ನೂ ಕೂಡ ಅಮಾನತ್ ಮಾಡ್ಬೇಕಂತೇಳಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ಬೇಡಿಕೆ ಕೊಟ್ಟಿವಿ. ಇನ್ನೊಂದು ಕೊಟ್ಟಿವಿ, KEB ಖಾಸಗೀಕರಣ ಮಾಡಬಾರ್ದು, ತಡೆ ಹಿಡಿದ್ರೆ ಅದನ್ನು ಮನವಿ ಕೊಟ್ಟಿವಿ, ಅದನ್ನು ಸ್ಪಂದನೆ ಇತ್ತೀಚೆಗೆ ವಸ್ತು ಯಾವುದೇ ರೀತಿಯಾಗಿ ಬಂದಾಗ ನೇಮಕಾತಿ ಆಗಿದೆ. ಆದ್ರೆ ರೈತರಿಗಾಗಿ ಶಶಿಕಾಂತ್ ಪೂರ್ಜಿ ಅವರ ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ಒಂದು ಸ್ವಲ್ಪ ಹೋರಾಟ ಮಾಡ್ತಾರೆ ಅನ್ನೋದು ನಮ್ಮ ಗಮನದಾಗ ಇಟ್ಕೊಂಡು ಅವರು ನಿಮ್ಮ ಅಪೇಕ್ಷೆ ಇದ್ದಾರೆ ಅವರು ಯಾಕಂದ್ರೆ ಇರ್ತಿದ್ರು ಸರ್. ಈಗ ಧಾರವಾಡದೊಳಗೆ ಮನೆ ಕಮಿಷನರ್ಗೆ ನಾನು ಹೇಳಿದ್ದು, DC ಅವ್ರಿಗೆ ನಾವು ಹೇಳಿದ್ದು, ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ 50,000 ವಿದ್ಯಾರ್ಥಿಗಳು 25,000 ರೈತರು ತಗೊಂಡು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ತೀನಿ ಅಂತೇಳಿ ಮನವಿ ಕೊಟ್ಟಾಗ DC ಅವರು ಕಮಿಷನರ್ ಸ್ಪಂದನೆ ಮಾಡಿ CM ಜೊತೆ ಮಾತಾಡಿ ಮೀಟಿಂಗ್ ಅರೇಂಜ್ ಮಾಡಿದ್ರು. ಅದು ಮೀಟಿಂಗು ಸಕ್ಸಸ್ ಆಗ್ಯದ. ಅಕಸ್ಮಾತಾಗಿ ನಾವು ಹೇಳಿದ ಪ್ರಕಾರ CM ಅವ್ರು ನಡ್ಕೊಳ್ಳದೆ ಇದ್ರೆ 1,00,000 ವಿದ್ಯಾರ್ಥಿಗಳನ್ನು 50,000 ರೈತರನ್ನು ಕರ್ಕೊಂಡು ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ 31 ಜಿಲ್ಲೆಗಳ ವಿದ್ಯಾರ್ಥಿಗಳ ಪರವಾಗಿ ಚುಣಪ್ಪ ಪೂಜಾರಿ ಅವರ ನೇತೃತ್ವ ಗಟ್ಟಿ ಹೋರಾಟವನ್ನು ಮಾಡಬೇಕಾಗ್ತದೆ ಎಚ್ಚರಿಕೆ. ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅಂದ್ರೆ ಕೈ ಏನೋ ಒಂದು ಕಡೆ ಎಲ್ಲೋ ಒಂದು ಪೂರ್ಣವಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳು ನಾವು ಏನು ಮಾಡಿದ್ವಿ ಅಂದ್ರೆ ವಯೋಮಿತಿ ಸಡಿಲಿಕೆ ಮಾಡಿದ್ವಿ, ನೀವೇನು ಭಯ ಪಡಲಿಕ್ಕೆ ಹೋಗಬೇಡಿ ಅಂತ. ಆದರೆ ವಿದ್ಯಾರ್ಥಿಗಳ ವಯೋಮಿತಿ ಈಗಾಗಲೇ ಏನಪ್ಪ ಅಂದರೆ ಕಾಲಮಿತಿ ಮೀರಿ ಹೋದಂಥವ್ರಿಗೂ ಸಹಿತ ನನ್ನ ಮನವಿ ಏನದ ಸರ್ CM ಅವ್ರಿಗೆ ಕೊಟ್ಟದಂದ್ರೆ ಇವತ್ತು ಏಜ್ ಮುಗಿದ್ರು ಸಹಿತ 1,56,000 ಹುದ್ದೆಗಳು ಏನು ಕನ್ಫರ್ಮ್ ಆಗ್ತಾವಲ್ಲ ಅದರೊಳಗೆ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಕೊಡ್ಬೇಕಂತ ಹೇಳಿ ಸರ್. ಯಾಕಂದ್ರೆ ಅವಕಾಶ ಕೊಟ್ಟರೆ ಅವ್ರು ನೌಕರಿ ರೈತರು ವಾಪಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೌಕರಿ ಆಗ್ತಾ ಇಲ್ಲ. ಧಾರವಾಡದೊಳಗೆ 2-3 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್. ಅದಕ್ಕಾಗಿ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಹಗಲು ರಾತ್ರಿ ಕಾಯ್ತಿರ್ತದೆ. ಏನಾದರೂ ಅನ್ಯಾಯ ಆದ್ರೆ ಅವ್ರ ಪರವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಗಟ್ಟಿದ್ದೀವಿ ಸರ್. ರಾಜ್ಯ ಸರ್ಕಾರ ಈ ರೀತಿಯಾಗಿ ಯಾವ ರೀತಿ ಅಂದ್ರೆ ವಯೋಮಿತಿಯನ್ನು ಸಡಿಲಿಕೆ ಮಾಡೋದ್ರ ಹೊರತಾಗಿ ವಯೋಮಿತಿಯ ಆಧಾರದ ಮೇಲಿನ ನೇಮಕಾತಿ ಮಾಡ್ಕೊಳ್ಬೋದಿತ್ತು ಅಂತಕ್ಕಂಥ ಒಂದು ಆಕಾಂಕ್ಷಿಗಳ ಒಂದು ಆ ರೀತಿ ಆಗಲಿಕ್ಕೆ ಆಗುತ್ತೆ ಸರ್. ಒಂದು ರೋಸ್ಟರ್ ಇರ್ತದೆ, ವಿದ್ಯಾರ್ಥಿ ಕ್ವಾಲಿಫಿಕೇಶನ್ ಕಲ್ತವ್ರಾಗಿರ್ಬೋದು, ಹೊಸದಾಗಿ ಬಂದವರಾಗ್ಬೋದು. ವಯೋಮಿತಿ ಅಂದರೆ ಕೆಳಗಿದ್ದವ್ರು ಮತ್ತು ವಯೋಮಿತಿ ಬರ್ತದೆ. ಆ ರೀತಿ ಸರ್ಕಾರದ ಒಂದು ನಿಬಂಧನೆ ಇರ್ತದೆ. ನಾವು ಹೇಳೋದು ಹೆಚ್ಚಿನ ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ, ಹಣ ಇಲ್ಲದೆ ಭ್ರಷ್ಟಾಚಾರ ಮುಕ್ತವಾಗಿ ವಿದ್ಯಾರ್ಥಿಗಳ ನೇಮಕ ಮಾಡ್ಕೊಂಡ್ರೆ ರಾಷ್ಟ್ರ ಭ್ರಷ್ಟಾಚಾರ ರಾಜ್ಯ ಭ್ರಷ್ಟಾಚಾರ ಮುಕ್ತ ಆಗ್ಲಿಕ್ಕೆ ಆಗ್ತದೆ. ಮನೆ CM ಅವ್ರೊಂದು ಮಾತು ಹೇಳಿದ್ರು, ಭ್ರಷ್ಟಾಚಾರ ಮುಕ್ತ ರಾಜ್ಯ ನಾನು ಮಾಡ್ತೀನಿ ಅಂತವ್ರು ಹೇಳಿದ್ರು. ನಾನು ಅದಕ್ಕೆ ಹೇಳೀನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ನೀವು ಮೊದಲು ಮಾಡಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡ್ಕೊಂಡ್ರಿ, ಅವಾಗ ರಾಜ್ಯ ಮುಕ್ತ ಆಗ್ತದೆ ಅಂತ ಹೇಳೀನಿ. ಎಲ್ಲದಕ್ಕೂ ಸ್ಪಂದನೆ ಮಾಡ್ಯಾರ. ವಿದ್ಯಾರ್ಥಿಗಳ ಜೊತೆಗೆ ರೈತ ಸಂಘ ಇರ್ತದೆ ಅಂತ ಹೇಳಿ 100% ರೈತರ ಪರವಾಗಿ ಇರ್ತೀವಿ ಸರ್. ಇನ್ನು ಕೆಲವೇ ದಿನದೊಳಗೆ ಚುಣಪ್ಪ ಪೂಜಾರಿ ಮತ್ತು 31 ಜಿಲ್ಲೆಗಳ ನಮ್ಮ ಸಂಘಟನಾ ರೈತ ಮುಖಂಡರು ಕರ್ಕೊಂಡು ಬಿಡದೆ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಹೋಗಿ ನಿಂತು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತೀವಿ. ಗಟ್ಟಿ ಹೋರಾಟಕ್ಕೆ ನಮ್ಮದು ಬೆಂಬಲ ಇರ್ತದೆ ಸರ್. ಇನ್ನೊಂದ್ರಿ
ಬಿಜೆಪಿ ಆಮೇಲೆ JDS ಪಕ್ಷದವರು ಸಹ ಏನಪ್ಪ ಅಂದ್ರೆ ಅಭಿಮತ ತೋರಿಸ್ತಾ ಇದ್ದಾರೆ ಹಿಂದಿ ಪರವಾಗಿ ಬೆನ್ನಿಗೆ ನಿಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೇನು ಸರ್ ಏನಾಗ್ತದ, ವಿರೋಧ ಪಕ್ಷ ಆಡಳಿತ ಪಕ್ಷದ ಕಾವಲು ನಾಯಿ ಅಂತ ಸಂವಿಧಾನ ಹೇಳ್ತಾರೆ. ಇವ್ರ ಅಧಿಕಾರದಿಂದ ನಮಗೆ ಸಾಕಷ್ಟು ಪಡಿಬೋದಾಗಿತ್ತು. ಕಬ್ಬಿನ ಬಿಲ್ BJP ಗೌರ್ಮೆಂಟ್ ಇತ್ತಲ್ಲ, ಅವಾಗ 5,000 ರೂಪಾಯಿ ಕಬ್ಬಿನ ಬಿಲ್ ಕೊಡ್ಬೋದಾಗಿತ್ತಲ್ಲ, ಒಟ್ಟಿಲ್ಲ. ಈಗ ಹೋರಾಟ ಮಾಡಾಕತ್ತಾರೆ. ನಾಳೆ ಇವ್ರು ಬಂದು ರೈತರು ಮಾಡೇ ಮಾಡ್ತಾರೆ. ಅವಾಗ BJP ಇರಲಿ, ಕಾಂಗ್ರೆಸ್ ಇರಲಿ, ರೈತ ವಿರೋಧಿ ಯಾವುದೇ ಸರ್ಕಾರ ಬಂದರೂ ಸಹಿತ ಅದರ ವಿರುದ್ಧವಾಗಿ ಗಟ್ಟಿಯಾಗಿ